ನಂಬರ್ ಒನ್ RCB 2026 ಸೀಸನ್ನಲ್ಲಿ. ಸೊ ನಂಬರ್ ಒನ್ ಇದೆ ಪಾಯಿಂಟ್ಸ್ ಟೇಬಲಲ್ಲಿ. ಆ್ಯಂಡ್ RCB ಸಿಂಹಗಳು ಮತ್ತೆ ರೋಚಿಗೆದ್ದಿದ್ದಾರೆ. ಆ್ಯಂಡ್ ಗರ್ಜನೆ ಜೋರಾಗೇ ಇದೆ ಅಂತಲೇ ಹೇಳ್ಬೋದು. ಈ ಸಾರಿ ಸತತವಾಗಿ 3 ಪಂದ್ಯಗಳನ್ನು ಚಿನ್ನಸ್ವಾಮಿನಲ್ಲಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಇವತ್ತಿನ ಪಂದ್ಯದಲ್ಲಿ LSGನ ಬಗ್ಗು ಬಡ್ದಿದ್ದಾರೆ ಅಂತಲೇ ಹೇಳ್ಬೋದು. LSG ವಿರುದ್ಧ ಒಂದು ಸಿಂಹಗಳಂತೆ ಗರ್ಜನೆ ಮಾಡಿರುವಂಥದ್ದು ನಮ್ಮ RCB ಸಿಂಹಗಳು. ಸತತವಾಗಿ 3 ಪಂದ್ಯಗಳನ್ನ ಗೆದ್ದಿದ್ದಾರೆ ಚಿನ್ನಸ್ವಾಮಿನಲ್ಲಿ. ಒಟ್ಟಾರೆಯಾಗಿ ಈ ಒಂದು ಸೀಸನಲ್ಲಿ 5ರಲ್ಲಿ 4 ಪಂದ್ಯಗಳೊಂದಿಗೆ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಡಿಫೆಂಡಿಂಗ್ ಚಾಂಪಿಯನ್ಸ್ ರೀತಿಯಲ್ಲಿ ನಮ್ಮ ಬ್ಯಾಟರ್ಸ್ಗಳು ಆ್ಯಂಡ್ ಬೌಲರ್ಸ್ಗಳು ಒಂದು ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗ್ ಮಾಡ್ತಿರೋವಂಥದ್ದು. ಒಟ್ಟಾರೆಯಾಗಿ RCB ತಂಡ ಇವತ್ತು ಭರ್ಜರಿ ಆಗಿರೋವಂಥ ಒಂದು ಪಂದ್ಯನ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅದು 29 ಎಸೆತಗಳನ್ನು ಬಾಕಿ ಇರುವಂತೆ, ಜೊತೆಗೆ 5 ವಿಕೆಟ್ಗಳನ್ನು ಉಳಿಸ್ಕೊಂಡು ಒಂದು ಭರ್ಜರಿ ಗೆಲುವನ್ನು LSG ವಿರುದ್ಧ ಕಂಡಿರುವಂಥದ್ದು. ಬ್ಯಾಟಿಂಗಲ್ಲಂತೂ ಧಮಾಕ ಮಾಡಾಕ್ಬಿಟ್ಟಿದ್ದಾರೆ ನಮ್ಮ ಹುಡುಗರುಗಳು. 5 ವಿಕೆಟ್ ಕಳ್ಕೊಂಡಿರ್ಬೋದು, ಬಟ್ ಆದರೂ 146 ರನ್ಗಳನ್ನು 15.1 ಓವರ್ಗಳಲ್ಲಿ ಗಳಿಸಿದ್ದಾರೆ ಅಂತಂದರೆ ಸಖತ್ತಾಗಿರೋವಂಥ ಒಂದು ಕ್ರಿಕೆಟ್ ಆಡಿರೋವಂಥದ್ದು ನಮ್ಮವರು ಅಂತಲೇ ಹೇಳ್ತೀನಿ. ಓಕೆ, ಬಟ್ ಒಂದು ಕಡೆಗೆ LSG ತಂಡ ಹೀನಾಯವಾಗಿರುವಂಥ ಒಂದು ಕ್ರಿಕೆಟ್ ಆಡಿದೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ರಿಷಬ್ ಪಂತಿಂದ ಹಿಡ್ಕೊಂಡು ಬಾಲರ್ಸ್ಗಳ ಯಾವ ಒಬ್ಬ ಆಟಗಾರ ಕೂಡ ಅಂತ ಒಂದು ಒಳ್ಳೆ ಕ್ರಿಕೆಟ್ ಆಡ್ತಾನೆ ಇಲ್ಲ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಂದು ಕಾಂಪಿಟೇಷನ್ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನಿಕೋಲಸ್ ಪೂರನ್ ಆದರೂ ಆಗಿರ್ಬೋದು, ಮಾರ್ಕ್ರಮ್ ಆದರೂ ಆಗಿರ್ಬೋದು, ಅಬ್ದುಲ್ ಸಮದ್ ಆದರೂ ಆಗಿರ್ಬೋದು, ಯಾವೊಬ್ಬ ಬ್ಯಾಟರು ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಕಾಣಿಸ್ತಾನೆ ಇಲ್ಲ LSG ಕಡೆಯಿಂದ. ನಿಜವಾಗ್ಲೂ ನೀರಸ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದ. ಬಾಲಿಂಗಲ್ಲೂ ಕೂಡ ಅಂಥ ಒಂದು ಏನು ಕಮಲ್ ಮಾಡಲಿಲ್ಲ, ಬಟ್ ಬ್ಯಾಟಿಂಗ್ ಅಂತೂ ನಿಜವಾಗ್ಲೂ ಕೊಲ್ಯಾಪ್ಸ್ ಆಗೋಗಿದೆ ಅಂತಲೇ ಹೇಳ್ಬೋದು. ಚಿನ್ನಸ್ವಾಮಿ ಅಂತ ಒಂದು ಸ್ಟೇಡಿಯಮಲ್ಲಿ 146 ಅಂತಂದರೆ ವರ್ಸ್ಟ್ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯ LSG ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ್ಯಂಡ್ ಪಂದ್ಯದ ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ಟಾಸ್ ಗೆದ್ದಂತಹ ನಮ್ಮ ರಜತ್ ಪಥಿದಾರ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಚಿನ್ನಸ್ವಾಮಿ ಅಂದ ತಕ್ಷಣ ನಿಮಗೆ ಗೊತ್ತೇ ಇದೆ, ರನ್ಗಳ ಒಂದು ಮಳೆನೇ ಸುರಿಯುತ್ತೆ. ಅದಕ್ಕೋಸ್ಕರ ನಾವು ಎಷ್ಟೇ ರನ್ ಹೊಡೆದ್ರೂ ಕೂಡ ಚೇಸ್ ಮಾಡ್ತೀವಿ ಅಂತ ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಅದೇ ರೀತಿಯಲ್ಲಿ ಬ್ಯಾಟಿಂಗ್ ಇಳಿದಂತಹ LSG ತಂಡದ ಓಪನರ್ಸ್ ಆದಂತಹ ಮಿಚೆಲ್ ಮಾರ್ಷ್ ಆ್ಯಂಡ್ ಆಡ್ರಿಯನ್ ಮಾರ್ಕ್ರಮ್ ಅವರು. ಮಾರ್ಕ್ರಮ್ ಒಂದು 6 ತುಂಬ ಚೆನ್ನಾಗೇ ತೊಗೊತಾರೆ, ಬಟ್ 12 ರನ್ಗೆ ತಮ್ಮ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ರಸಿಕ್ ಸಲಾಮ್ದಾರ್ ಅವರ ಒಂದು ಬಾಲಿಂಗಲ್ಲಿ ದೇವದತ್ ಪಡಿಕ್ಕಲ್ ಅವರಿಗೆ ಕ್ಯಾಚ್ ಕೊಟ್ಟು, ಒಂದು ಈಸಿ ಆಗಿರುವಂಥ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಎಲ್ಲೋ ಹೊಡೆಯೋಕ್ಕೆ ಹೋದರು, ಅದು ಎಲ್ಲೋ ಹೋಗಿ ನಮ್ಮ ಪಡಿಕ್ಕಲ್ ಅವರ ಕೈಯಲ್ಲಿ ಬಾಲ್ ಕುತ್ಕೊಂತು ಅಂತಲೇ ಹೇಳ್ಬೋದು. ವರ್ಸ್ಟ್ ಒಂದು ಬ್ಯಾಟಿಂಗ್ ನಡೀತಾ ಇದೆ ಮಾರ್ಕ್ರಮ್ ಅವ್ರದ್ದು. ಅದು ಹಂಗೆ ಕಂಟಿನ್ಯೂ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂದಂತಹ ರಿಷಬ್ ಪಂತ್ ಕೈಗೆ ಏಟ್ ಮಾಡ್ಕೊತಾರೆ. ಜೋಸ್ ಹ್ಯಾಸಲ್ವುಡ್ ಅವರ ಒಂದು ಬಾಲು ಮೊಳಕೈಗೆ ಬಡಿದು ಇಂಜುರಿ ಆಗುತ್ತೆ, ರಿಟೈರ್ಡ್ ಹರ್ಟ್ ಆಗ್ತಾರೆ. ಅವರು ರಿಟೈರ್ಡ್ ಹರ್ಟ್ ಆಗಿ ಹೋಗಿ ಮತ್ತೆ ವಾಪಸ್ ಬಂದಮೇಲೂ ಕೂಡ ಅಂಥ ಒಂದೇನು ಬ್ಯಾಟಿಂಗ್ ನೋಡಲಿಕ್ಕೆ ಸಿಗಲ್ಲ ಅವ್ರ ಕಡೆಯಿಂದ. ಬಿಕಾಸ್ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗಲ್ಲಿ ಫಿಲ್ ಸಾಲ್ಟ್ ಅವರಿಗೆ ಒಂದು ಒಳ್ಳೆ ಕ್ಯಾಚ್ ಕೊಡ್ತಾರೆ. ಆ್ಯಂಡ್ ಅದು ಒಳ್ಳೆ ಕ್ಯಾಚ್ ಅಂದರೆ ಕ್ಯಾಚ್ ಒಳ್ಳೆಯದಲ್ಲ, ತುಂಬ ಕಷ್ಟದ ಕ್ಯಾಚನ್ನೇ. ಅದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಸಾಲ್ಟ್ ಅವರು ಕ್ಯಾಚ್ನ ತೊಗೊಂಡು ಕ್ಯಾಚ್ನ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ರಿಷಬ್ ಪಂತ್ ಅವರು 1 ರನ್ಗೆ ಔಟ್ ಆಗ್ತಾರೆ. ಬಳಸಿರೋವಂಥದ್ದು 6 ಬಾಲ್ಗಳನ್ನ ತಿಂದು 1 ರನ್ ಮಾತ್ರ ಮಾಡಿರೋವಂಥದ್ದು. ಬಟ್ ಒಂದು ಕಡೆಗೆ ಇಲ್ಲಿ ನಮ್ಮ ಮಿಚೆಲ್ ಮಾರ್ಷ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಟಾಪ್ ಆರ್ಡರಲ್ಲಿ 40 ರನ್ನ ಮಾಡ್ತಾರೆ, 32 ಡೆಲಿವರೀಸಲ್ಲಿ. ಸ್ವಲ್ಪ ಸ್ಲೋ ಆದರೂ ಕೂಡ ಆ ಒಂದು ಸ್ಟಾರ್ಟಿಂಗಲ್ಲಿ ರನ್ ಕೊಡಬೇಕಾಗಿತ್ತು, ಅದನ್ನು ಮಿಚೆಲ್ ಮಾರ್ಷ್ ಅವರು ಒಂದು ಡೀಸೆಂಟ್ ಆಗಿರೋವಂಥ ಒಂದು ಓಪನಿಂಗ್ ರನ್ಸ್ಗಳನ್ನ ತೊಗೊಂಡು ಬರ್ತಾರೆ. 32 ಡೆಲಿವರೀಸಲ್ಲಿ 40 ರನ್ನ ಮಾಡ್ತಾರೆ, 3 ಬೌಂಡ್ರಿ, 2 ಸಿಕ್ಸರ್ಗಳನ್ನ ತೊಗೊತಾರೆ. ಬಟ್ ಅವರಿಗೆ ಯಾರೂ ಕೂಡ ಒಂದು ಜೋಡಿ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಸಾಥ್ ಕೊಟ್ಟಿದ್ರೆ ಮೇ ಬಿ ಒಂದು ಬಿಗ್ ಸ್ಕೋರ್ ತೊಗೊಂಡು ಬರಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಬಟ್ ಅಲ್ಲಿ ಅವರು ಕೂಡ 40 ರನ್ನ ಮಾಡಿ ಅಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಅವರ ಬೌಲಿಂಗಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾರೂ ಆಡದೇ ಇರೋ ಟೈಮಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಅಂತಲೇ ಹೇಳ್ಬಹುದು. ಓಕೆ, ಆ್ಯಂಡ್ ಅದಾದಮೇಲೆ ಬಂದಂಥದ್ದು ನಿಕೋಲಸ್ ಪೂರನ್. ಅವರಂತೂ ಈ ಸೀಸನಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಒಂದು ಕೂಡ ಒಂದು ಪ್ರಾಪರ್ ಆಗಿರೋವಂಥ ಒಂದು ಕ್ರಿಕೆಟಿಂಗ್ ಶಾಟ್ಗಳಂತೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ಬೆರ್ರಿ ಬೀಸ್ತಾ ಇದ್ದಾರೆ. ಆ್ಯಂಡ್ ಬಾಲ್ ಎಲ್ಲೋ ಇರುತ್ತೆ, ಅವ್ರ ಬ್ಯಾಟ್ ಎಲ್ಲೋ ಇರುತ್ತೆ. ಇವತ್ತಂತೂ ಬೋಲ್ಡ್ ಆಗೋಗಿದ್ರೆ 7 ಬಾಲಲ್ಲಿ
ಮಾಡಿರೋವಂಥದ್ದು ಕೇವಲ 1 ರನ್. ಜೋಸ್ ಹ್ಯಾಸಲ್ವುಡ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದಂಥ ಅಬ್ದುಲ್ ಸಮಾದ್ ಕೂಡ ಅಷ್ಟೇ. ಸೊ ಅವರು ಕೂಡ ಏನು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಸೊ ಅವರು ಕೂಡ 0ಗೆ ಔಟ್ ಆಗುವಂಥದ್ದು. ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ರಜತ್ ಪತ್ತಿದಾರ್ ಅವರಿಗೆ ಒಂದು ಈಸಿ ಆಗಿರುವಂಥ ಒಂದು ಕ್ಯಾಚ್ ಕೊಟ್ಟು ಸೊ ಅವರು ಕೂಡ ಔಟ್ ಆಗ್ತಾರೆ. ಬಟ್ ಒಂದು ಡೀಸೆಂಟ್ ಆ್ಯಂಡ್ ಒಳ್ಳೆ ಇನ್ನಿಂಗ್ಸು ಅಂತಂದರೆ ಅದು ಆಯುಷ್ ಬದೋನಿ ಆ್ಯಂಡ್ ಮುಕುಲ್ ಚೌಧರಿ ಅವರಿಬ್ಬರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ತೊಗೊಂಡ್ಬರ್ತಾರೆ. ಬಟ್ ಆಯುಷ್ ಬದೋನಿ ಕೂಡ ಅಷ್ಟೇ 30, 18, 24 ಡೆಲಿವರೀಸು. ಅಥವಾ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆದರೂ ಕೂಡ ಅವರ ಒಂದು ಸ್ಕೋರ್ ಏನಿದೆಯಲ್ಲ ಸೊ ಅವರು ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಸೀಸನಲ್ಲಿ ತೊಗೊಂಡ್ರೆ ಸೊ ಈ ಕಡೆ LSG ಕಡೆಯಿಂದ ಒಂದು ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡ್ತಿರೋಂಥದ್ದು ಎಲ್ಲ ಮ್ಯಾಚಲ್ಲಿ ಅಂತಂದ್ರೆ ಅದು ಆಯುಷ್ ಬದೋನಿ ಅಂತಲೇ ಹೇಳ್ತೀನಿ. ಸೊ ಅವರು ಇಂಡಿವಿಜುವಲಾಗಿ ಎಷ್ಟು ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಮಾಡ್ತಿದ್ದಾರೆ. ಬಟ್ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಆ್ಯಂಡ್ ಕೆಳಗಡೆ ಮುಕುಲ್ ಚೌಧರಿ 39 ರನ್ ಮಾಡ್ತಾರೆ 28 ಡೆಲಿವರೀಸಲ್ಲಿ. ಅಗೇನ್ ಅವರು ಕೂಡ ಅಷ್ಟೇ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಕೆಳಗಡೆಗೆ. ಅವರಿಬ್ಬರು ಆಡಿಲ್ಲ ಅಂತಂದರೆ ನನ್ನ ಪ್ರಕಾರ ಇವರು ಒಂದು 100 ಕೂಡ ದಾಟ್ತಿರಲಿಲ್ಲ. ಸೊ ಅವರಿಬ್ಬರದೊಂದು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಇನ್ನು ಕೆಳಗಡೆಗೆ ಯಾರು ಕೂಡ ಅಂತ ಒಂದು ಬ್ಯಾಟಿಂಗ್ ಆಡಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಜಾರ್ಜ್ ಲ್ಯಾಂಡೆ ಅವ್ರನ್ನ ತೊಗೊಂಡು ಬಂದಿದ್ದರು. ಸೊ ಅವರು 7 ರನ್ನು 7 ಬಾಲಲ್ಲಿ ಸೊ ಅಷ್ಟೇ ಮಾಡಿರೋವಂಥದ್ದು. ಸೊ ಒಟ್ಟಾರೆಯಾಗಿ ಸೊ LSG ತಂಡ ಸೊ 146 ರನ್ಗೆ 20 ಓವರ್ಗಳಲ್ಲಿ ಸೊ ಆಲ್ ಔಟ್ ಆಗ್ತಾರೆ ಅಂತಲೇ ಹೇಳಬಹುದು. ಓಕೆ. ಆ್ಯಂಡ್ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಭುವನೇಶ್ವರ್ ಕುಮಾರ್ ಸಾಕತ್ತಾಗಿ ಬೌಲಿಂಗ್ ಮಾಡಿದರೆ 4 ಓವರಲ್ಲಿ 27 ರನ್ನು 3 ವಿಕೆಟ್ ತೆಗಿತಾರೆ ಈ 6.8 ಎಕಾನಮಿನಲ್ಲಿ. ಸೊ ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಅಂತಂದರೆ ಅದು ಭುವನೇಶ್ವರ್ ಕುಮಾರ್ ಅಂತಲೇ ಹೇಳ್ಬೋದು. 3 ಜನ ಪೇಸರ್ಗಳು ಸಾಕತ್ತಾಗಿ ಆಡಿದ್ದಾರೆ ಇವತ್ತು. ಆ್ಯಂಡ್ ಜೋಸ್ ಹ್ಯಾಸಲ್ವುಡ್ ಸೊ ಇಲ್ಲಿ 4 ಓವರಲ್ಲಿ 20 ರನ್ ಕೇವಲ 20 ರನ್ ಕೊಟ್ಟಿರುವಂಥದ್ದು. ಆ್ಯಂಡ್ ನಿಕೋಲಸ್ ಪೂರನ್ ಅವರ ಒಂದು ವಿಕೆಟ್ ಕೂಡ ತೆಗಿತಾರೆ. 5 ಎಕಾನಮಿ ಇರೋವಂಥದ್ದು ಸಾಕತ್ತಾಗಿ ಮಾಡಿದ್ದಾರೆ ಇಬ್ಬರು ಕೂಡ ಬೌಲಿಂಗ್ ಅಂತಲೇ ಹೇಳ್ತೀನಿ. ಜೊತೆಗೆ ಕೆಳಗಡೆಗೆ ನಮ್ಮ ರಸಿಕ್ ಧರ್ ಎಂಥ ಬೌಲಿಂಗರು 4 ಓವರಲ್ಲಿ 24 ರನ್ನ ಕೊಟ್ಟು 4 ವಿಕೆಟ್ ತೆಗಿತಾರೆ. ಕೆಳಗಡೆಗೆ ಬೌಲರ್ಸ್ ವಿಕೆಟ್ ತೆಗೆದರೂ ಕೂಡ ಸಖತ್ತಾಗಿರೋವಂಥ ಒಂದು ಬೌಲಿಂಗ್ ಅಂತ ಹೇಳ್ತೀನಿ ರಸಿಕ್ ಧರಿಂದ. ಆ್ಯಂಡ್ ಅವರು ಅದೇ ರೀತಿಯಲ್ಲಿ ಸೊ ಕ್ಯಾಪ್ಟನ್ ರಜತ್ ಪತ್ತಿದಾರ್ ಅವ್ರ ಮೇಲೆ ನಂಬಿಕೆ ಇಟ್ಟಿರೋದಕ್ಕೂ ಕೂಡ ಸಾರ್ಥಕ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಕೆಳಗಡೆಗೆ ಸ್ವಲ್ಪ ಕೃಣಾಲ್ ಪಾಂಡ್ಯ ಇವತ್ತು ಸ್ವಲ್ಪ ದುಬಾರಿ ಆಗ್ತಾರೆ. ಸೊ 4 ಓವರಲ್ಲಿ 38 ರನ್ ಕೊಟ್ಟರು ಕೂಡ 2 ವಿಕೆಟ್ ತೆಗಿತಾರೆ. ಬಟ್ ಸ್ವಲ್ಪ ರನ್ಗಳು ಜಾಸ್ತಿ ಕೊಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಸುರೇಶ್ ಶರ್ಮಾ ಸೊ 8.5 ಎಕಾನಮಿನಲ್ಲಿ ಸೊ 34 ರನ್ನ ಕೊಡ್ತಾರೆ. ಬಟ್ ಯಾವುದೂ ಕೂಡ ವಿಕೆಟ್ ಬಿದ್ದಿಲ್ಲ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಈ ಒಂದು 147 ರನ್ಗಳ ಗುರಿ ಬೆನ್ನತ್ತಂತಹ RCBಗೆ ಸೊ ಸ್ಟಾರ್ಟಿಂಗಲ್ಲಿ ಸೊ 9 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅಷ್ಟೇ ಬಂದಿರುವಂಥದ್ದು. ಬೇಗನೆ ವಿಕೆಟ್ ಹೊಂಟೋಗುತ್ತೆ. ನಮ್ಮ ಫಿಲ್ ಸಾಲ್ಟ್ ಅವ್ರದ್ದು ಒಂದು ಬೌಂಡ್ರಿ ತೊಗೊತಾರೆ. ಬಟ್ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಆಗಿಲ್ಲ ಬಿಗ್ ಇನ್ನಿಂಗ್ಸ್ ಆಗಿ. ಪ್ರಿನ್ಸ್ ಅವರ ಒಂದು ಬೌಲಿಂಗಲ್ಲಿ ಸೊ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಅದೇ ಸ್ವಲ್ಪ ಫಾರ್ಮ್ ಇವ್ರದ್ದು ಬರುತ್ತೆ ಹೋಗುತ್ತೆ. ಒಂದು ಸಾರಿ ಬೆತಲ್ ಅವ್ರಿಗೂ ಕೂಡ ಚಾನ್ಸ್ ಕೊಡಬೇಕು ಅಂತ ಅನಿಸುತ್ತೆ. ಸೊ ಪ್ರಿನ್ಸ್ ಯಾದವ್ ಅವರ ಬೌಲಿಂಗಲ್ಲಿ ಕ್ಲೀನ್ ಬೋಲ್ಡ್ ಆಗುವಂಥದ್ದು ಫಿಲ್ ಸಾಲ್ಟ್ ಅವರು. ಓಕೆ. ಅದಾದಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ಅದ್ಭುತವಾಗಿರುವಂಥ ಒಂದು ಫಾರ್ಮಲ್ಲಿ ಕಾಣಿಸ್ಕೊತಿದ್ದಾರೆ. ಬಟ್ ಒಂದು ಕಡೆಗೆ ಪಡಿಕ್ಕಲ್ ಸೊ 10 ರನ್ನು ಸೊ 11 ಬಾಲಲ್ಲಿ ಸೊ ಬೇಗನೆ ಔಟ್ ಆಗ್ತಾರೆ ಇವತ್ತು ಆವೇಶ್ ಖಾನ್ ಅವರ ಬೌಲಿಂಗಲ್ಲಿ. ಸೊ ಅಲ್ಲಿ ಹಿಮ್ಮತ್ ಸಿಂಗ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. 1 ಬೌಂಡ್ರಿ ಮಾತ್ರ ತೊಗೊಂಡಿರುವಂಥದ್ದು. ಒಂದು ಸಾರಿ ಇವರು ಚೆನ್ನಾಗಿ ಆಡ್ತಾರೆ, ಒಂದು ಸಾರಿ ಚೆನ್ನಾಗಿ ಆಡಲ್ಲ. ಅಟ್ಲೀಸ್ಟ್ ನಮ್ಮ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಕೊಡ್ಬೋದು. ಓಕೆ. ಬಟ್ ಒಂದು ಕಡೆಗೆ ನಾನು ಮೊದಲೇ ಹೇಳಿದಾಗೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿರುವಂಥ ಒಂದು 49 ರನ್ನ ಮಾಡ್ತಾರೆ 34 ಡೆಲಿವರೀಸಲ್ಲಿ. ಇವತ್ತು ಪವರ್ ಪ್ಲೇನಲ್ಲಂತೂ ಅದು ಬಾರಿಸಲೇಬೇಕು ಅಂತ ಬಂದಿದ್ರು ಅಂತ ಅನಿಸುತ್ತೆ. ಹಿಗ್ಗ ಬಾರಿಸಾಕ್ಬಿಟ್ರು. 6 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ನೊಂದಿಗೆ 49 ರನ್ನ ಮಾಡ್ತಾರೆ 34 ಡೆಲಿವರೀಸಲ್ಲಿ 144 ಸ್ಟ್ರೈಕ್ ರೇಟಲ್ಲಿ. ಆ್ಯಂಡ್ ಇವತ್ತು ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ. ಹೈಯೆಸ್ಟ್ ರನ್ ಗೆಟರು 2026 ಈ ಒಂದು ಇಯರಲ್ಲಿ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಮೇ ಬಿ ಹೈಯೆಸ್ಟ್ ರನ್ ಗೆಟರ್ ಈ ಸೀಸನಲ್ಲೂ ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಓಕೆ. ಆ್ಯಂಡ್ ಅದಾದಮೇಲೆ ಬಂದಿರೋವಂಥದ್ದು ರಜತ್ ಪತ್ತಿದಾರ್ ಆ್ಯಂಡ್ ಜಿತೇಶ್ ಶರ್ಮಾ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಕ್ವಿಕ್ ಒಂದು ಪಾರ್ಟ್ನರ್ಶಿಪ್ ಆದರೂ ಕೂಡ ರಜತ್ ಪತ್ತಿದಾರ್ ಆ್ಯಂಡ್ ಜಿತೇಶ್ ಶರ್ಮಾ ಇಬ್ಬರು ಕೂಡ ಗೇಮ್ನ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅದ್ಭುತವಾಗಿರುವಂಥ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. 35 ರನ್ನ ಮಾಡ್ತಾರೆ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ. ಅದು ಮಾಡಿರುವಂಥದ್ದು ಕೇವಲ 13 ಬಾಲಲ್ಲೇ. ಇಬ್ಬರು ಕೂಡ ಒಂದು ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದು ಅಂತಲೇ ಹೇಳ್ಬೋದು. ರಜತ್ ಪತ್ತಿದಾರ್ ಸೊ 27 in 13 ಡೆಲಿವರೀಸು. ಜಿತೇಶ್ ಶರ್ಮಾ 23 ರನ್ನು, ಅದು 9 ಬಾಲಲ್ಲಿ 2 ಬೌಂಡ್ರಿ 2 ಸಿಕ್ಸರ್ಗಳು. ಇಬ್ಬರು ಅದ್ಭುತವಾಗಿ ಇಬ್ಬರು ಕೂಡ 200+ ಇದೆ ಸ್ಟ್ರೈಕ್ ರೇಟು. ಓಕೆ. ಬಟ್ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಪ್ರಿನ್ಸ್ ಯಾದವ್ ಬೌಲಿಂಗಲ್ಲಿ ರಜತ್ ಪತ್ತಿದಾರ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ಜಿತೇಶ್ ಶರ್ಮಾ ಸೊ ಪ್ರಿನ್ಸ್ ಯಾದವ್ ಬೌಲಿಂಗಲ್ಲೇ ಸೊ ಮುಕುಲ್ ಚೌಧರಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಳ್ಳೆ ಸ್ಟಾರ್ಟ್ ತಗೊಂಡಿದ್ರೆ ಇನ್ನೊಂದು ಸ್ವಲ್ಪ ಏನಾದರೂ ಇದ್ದಿದ್ರೆ ಒಂದು 2-3 ಓವರು ಮ್ಯಾಚ್ ಮುಗಿಸಾಕ್ಬಿಟ್ಟಿರೋರು. ಬಟ್ ಇಬ್ಬರು ಕೂಡ ಔಟ್ ಆಗ್ತಾರೆ. ಓಕೆ. ಆ್ಯಂಡ್ ಕೆಳಗಡೆಗೆ ನಮ್ಮ ಟೀಮ್ ಡೇವಿಡ್ ಆ್ಯಂಡ್ ಶೇಫರ್ಡ್ ಇಬ್ಬರು ಕೂಡ ದೈತ್ಯರು. RCB ದೈತ್ಯರು ಅಂತಂದರೆ ಅದು ಟೀಮ್ ಡೇವಿಡ್ ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಅವರು. ಇಬ್ಬರು ಕೂಡ ಅಷ್ಟೇ 14 ರನ್ ಮಾಡ್ತಾರೆ. ತೊಗೊಂಡಿರುವಂಥದ್ದು 8 ಬಾಲು. ಇಬ್ಬರು ಕೂಡ 1 ಬೌಂಡ್ರಿ 1 ಸಿಕ್ಸರ್, 1 ಬೌಂಡ್ರಿ 1 ಸಿಕ್ಸರ್. ಇಬ್ಬರು 175 ಸ್ಟ್ರೈಕ್ ರೇಟಲ್ಲೇ ಮಾಡಿರುವಂಥದ್ದು. ಸಖತ್ತಾಗಿರೋಂಥ ಪಂದ್ಯ. ಆ್ಯಂಡ್ ಇಬ್ಬರು ಕೂಡ ಸಖತ್ತಾಗಿ ಫಿನಿಷ್ ಮಾಡ್ತಾರೆ. ನಮ್ಮ ರೊಮಾರಿಯೋ ಶೆಫರ್ಡ್ ಅವರು
ಒಂದು ಬೌಂಡ್ರಿ ಮೂಲಕ ಈ ಒಂದು ಪಂದ್ಯನ ಸಕ್ಸಸ್ಫುಲ್ಲಾಗಿ ಆರ್ ಸಿ ಬಿಗೆ ಗೆಲುವನ್ನು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಆರ್ ಸಿ ಬಿ ಕಡೆಯಿಂದ ಒಂದು ಫ್ಯಾಂಟಾಸ್ಟಿಕ್ ಆಗಿರುವಂಥ ಬಾಲಿಂಗ್ ಪ್ರದರ್ಶನ ಆ್ಯಂಡ್ ಬ್ಯಾಟಿಂಗ್ ಪ್ರದರ್ಶನ ಅಂತಲೇ ಹೇಳ್ತೀನಿ. ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಬೇಕು ಈ ಕಡೆಗೆ LSG ಕಡೆಗೆ ಅಂತಂದರೆ ಒಂದು ಡೀಸೆಂಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದು ಅಂತಂದರೆ ಅದು ಪ್ರಿನ್ಸ್ ಯಾದವ್. ಜಾಸ್ತಿ ರನ್ ಕೊಟ್ಟಿದ್ದಾರೆ, ಬಟ್ ಆದರೂ ಕೂಡ 3 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಆ್ಯಂಡ್ ಆವೇಶ್ ಖಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋದರೆ 4 ಓವರಲ್ಲಿ 23 ರನ್ನು, 2 ವಿಕೆಟ್ ಕೂಡ ತೆಗೆದಿದ್ದಾರೆ. ಆ್ಯಂಡ್ ಸ್ವಲ್ಪ ನಾವು ಅರ್ಜೆನ್ಸಿ ಮಾಡಿದ್ವಿ, ಸೊ ಬೇಗ ಮುಗಿಸ್ಬೇಕು ಪಂದ್ಯ ಅನ್ನೋ ಕಾರಣಕ್ಕೆ ವಿಕೆಟ್ಗಳು ಕಳ್ಕೊಂಡಿದ್ದೆ ಹೊರತು ಇಲ್ಲ ಅಂತಂದರೆ ಆರಾಮಾಗಿ ವಿತೌಟ್ ಲಾಸ್ ಅಂತ ಹೇಳಿಕ್ಕಾಗಲ್ಲ, 1-2 ವಿಕೆಟ್ ಕಳ್ಕೊಂಡು ವಿನ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಆರ್ ಸಿ ಬಿ ಕಡೆಯಿಂದ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಸಖತ್ತಾಗಿರುವಂಥ ಪಂದ್ಯ ಆಗಿದೆ. ಆ್ಯಂಡ್ ಜೋಸ್ ಹ್ಯಾಸಲ್ವುಡ್ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಟ್ಟಿದ್ದಾರೆ. ಒಂದೇ ವಿಕೆಟ್ ತೊಗೊಂಡ್ರು ಕೂಡ ರನ್ನ ಎಕಾನಮಿ ತುಂಬ ಚೆನ್ನಾಗಿರೋದ್ರಿಂದ ಸೊ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ನಾವೀಗ ಟೇಬಲ್ ಟಾಪರಲ್ಲಿದ್ದೀವಿ. ಸೊ ಈ ಒಂದು ಸೀಸನ್ ಟೇಬಲ್ ಟಾಪರಲ್ಲೇ ಮುಗಿಸಿದ್ರೆ ಬೆಟರ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರೆ ಸೊ ನಿಮಗೆ ಒಂದು ಅಪ್ಡೇಟ್ ಏನು ಅಂತಂದರೆ ಇನ್ನು ಮುಂದೆ ಈ ಚಾನಲಲ್ಲಿ ಓನ್ಲಿ ಆರ್ ಸಿ ಬಿ ಮ್ಯಾಚ್ ರಿವ್ಯೂಗಳು ಮಾತ್ರ ಬರುತ್ತೆ. ಸೊ ಬೇರೆ ಪಂದ್ಯಗಳ ರಿವ್ಯೂ ಬರೋದಿಲ್ಲ ಬಿಕಾಸ್ ಆಫ್ ಸೊ ರೀಚ್ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆರ್ ಸಿ ಬಿ ಪಂದ್ಯದ ಮಾತ್ರ ಬರುತ್ತೆ, ಬೇರೆ ಪಂದ್ಯಗಳದ್ದು ಸೊ ಚಾನಲಲ್ಲಿ ರಿವ್ಯೂಸ್ ಬರಲ್ಲ. ಓಕೆ, ಓನ್ಲಿ ಆರ್ ಸಿ ಬಿದು. ಓಕೆ, ಬಾಯ್ ಬಾಯ್.